ಸರ್ ಏನ್ ಹೇಳ್ಬೇಕು ಅಂತ ನೀವೇ ಹೇಳ್ಬೇಕು. ಸೊ ಮಂಗಳೂರಿನಲ್ಲಿ ಒಂದು ಘಟನೆ ಆಗಿದೆ. ಫೇಸ್ಬುಕ್ ನಲ್ಲಿ ಇದರಲ್ಲಿ ನೋಡಿದೆ ನಾನು, ಸೋಷಿಯಲ್ ಮೀಡಿಯಾದಲ್ಲಿ. ಅದು ಎಂಡಿ ಏನಾಯ್ತು ಎಂಥದಾಯ್ತು ಅನ್ನೋದ್ರ ಬಗ್ಗೆ ನಂಗೆ ಇನ್ಫಾರ್ಮೇಶನ್ ಇಲ್ಲ. ಒಟ್ಟಾರೆ ಕೆಲವು ಶಕ್ತಿಗಳು ಇದ್ದಕ್ಕಿದ್ದ ಹಾಗೇನೆ ತಮ್ಗೇನೋ ಈ ದೇಶದಲ್ಲಿ ಆ ಸರ್ವಶಕ್ತಿಯೂ ಇದೆ, ನಾವೇನ್ ಬೇಕಾದ್ರೂ ಮಾಡೋದು ನಡೆಯುತ್ತೆ, ಕಾನೂನೆಲ್ಲ ನಮ್ಮ ಕೈಯಲ್ಲೇ ಇದೆ, ಸಂವಿಧಾನ ನಮ್ಮ ಕೈಯಲ್ಲೇ ಇದೆ ಅನ್ನೋಂಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದ್ರ ಮೇಲೆ ವರ್ತನೆ ಮಾಡ್ತಾ ಇದ್ದಾರೆ. ಅವ್ರನ್ನ ಹದ್ಬಸ್ನಲ್ಲಿ ಇಡುವಂತಹದ್ದು ಈ ಸರ್ಕಾರದ ಕರ್ತವ್ಯ. ಅದನ್ನ ಮಾಡದೆ ಹೋದ್ರೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದ್ ಧರ್ಮದವ್ರು ಸರಿ, ಇನ್ನೊಂದು ಧರ್ಮದವ್ರನ್ನ ಕಟ್ ಹಾಕೋದು, ಇನ್ನೊಂದು ಧರ್ಮದವ್ರನ್ನ ಬಿಡೋದು, ಇದನ್ನ ತುಷ್ಟೀಕರಣದ ರಾಜಕಾರಣನ ಎಲ್ಲಿವರೆಗೂ ಮಾಡ್ತದೆ ಕಾಂಗ್ರೆಸ್ ಪಕ್ಷ, ಅಲ್ಲಿವರೆಗೆ ಶಾಂತಿ ಸುವ್ಯವಸ್ಥೆ ಮರೀಚಿಕೆ ಆಗ್ತದೆ ಅಷ್ಟೇ. ಮಾಡ್ತಾರೆ. ಮೊನ್ನೆ ನಾಗಮಂಗಲ ನೋಡಿದ್ರಿ ನೀವು, 1ರಿಂದ 23 ಹಿಂದೂಗಳ ಗಣಪತಿ ಇಟ್ಟಂತವ್ರನ್ನೇ ಅರೆಸ್ಟ್ ಮಾಡ್ತಾರೆ. ಆಮೇಲಿಂದು ಕಲ್ಲು ಹೊಡೆದವರು, ಪೆಟ್ರೋಲ್ ಬಾಂಬ್ ಅನ್ನು ಸಿಡಿಸಿದವರು ಅವ್ರನ್ನು ಮಾಡ್ತಾರೆ. ಗಣಪತಿ ಉತ್ಸವ ಶಾಂತಿಯುತವಾಗಿ ಹೋಗ್ಬೇಕು, ಇದೊಂದು ಧಾರ್ಮಿಕ ಮತ್ತು ಇದರದ ಉತ್ಸವವಾಗಿ ಚೆನ್ನಾಗಿ ಆಗ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರದ್ದು ಇಷ್ಟ. ಅದರಲ್ಲಿ ಎಲ್ಲರೂ ಸೇರ್ಕೊಂಡು ಇದು ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದು. ಅದಿಲ್ಲದೆ ಹೋದ್ರೆ ಸರ್ಕಾರ ಒನ್ ಸೈಡೆಡ್ ಆದ್ರೆ ಆಗ್ಬಾರ್ದು ಅನಾಹುತಗಳು ನಾಗಮಂಗಲದಲ್ಲಿ ಆದಂಗೆ ಆಗ್ತದೆ. ಎಲ್ಲಿ ಮೆರವಣಿಗೆ ಹೋಗ್ತಾ ಇರ್ತದೆ ರಸ್ತೆ ಮೇಲೆ, ಆ ರಸ್ತೆಯಲ್ಲಿ ಹೋಗ್ಬೇಡ, ಈ ರಸ್ತೆಯಲ್ಲಿ ಹೋಗ್ಬೇಡ, ಗಲಾಟೆ ಮಾಡೋರಿದ್ದಾರೆ, ಕಲ್ಲು ಹೊಡೆಯೋರಿದ್ದಾರೆ, ಗಣಪತಿ ಉತ್ಸವನ ತಿರುಗಿಸಿ ನಿಂಗೆ ಹೋಗು ಅಂತ ಹೇಳಿ ಹೇಳೋದಲ್ಲ. ಕಲ್ಲು ಹೊಡೆಯೋರು ಯಾಕೆ ಹೊಡಿತಾರೆ ಅಂತ ಹೇಳಿ ನಿಂತ್ಕೊಂಡು ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು. ಅಲ್ಲಿ ಫೋರ್ಸ್ ಜಾಸ್ತಿ ಹಾಕೊಳ್ಬೇಕು. ಉತ್ಸವ, ಒಂದು ಧರ್ಮದ ಉತ್ಸವ ಹೋಗುವಾಗ ನೀವು ತೆಪ್ಪಗಿರ್ಬೇಕು, ಆದ್ರೆ ಭಾಗವಹಿಸಿ ಆಗದೆ ಇದನ್ನ ಮನೇಲಿ ಇರ್ಬೇಕು ಅಂತ ಹೇಳಿ ಹೇಳ್ಬೇಕಲ್ಲ. ಅದಿಲ್ದೇನೆ ಹೊಡೆದಾದ್ರ ಮೇಲೆ ಮಾಜರಿಗೆ ಹೋಗೋದು ಕೆಲಸ ಎಷ್ಟು ವರ್ಷ ಮಾಡ್ತಾರೆ ಗೊತ್ತಿಲ್ಲ ಕಾಂಗ್ರೆಸ್. ಅವ್ರನ್ನ ಕಂಟ್ರೋಲ್ ಮಾಡಿದ್ರೆ ಓಟ್ ಹೋಗ್ತದೆ ಅಂತ ಹೇಳಿ ಆಗೋದಾದ್ರೆ ರಕ್ಷಣೆ ಕೊಡ್ಬೇಕಾದಂತವ್ರು ಯಾರು? ಅದನ್ನೇ ಇವತ್ತು RSS ಕಚೇರಿ ನುಗ್ಗಿದ್ದಾರೆ, ಮೊನ್ನೆ ಗಣಪತಿನೇ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಹಿಂದೂ ಸಮಾಜಕ್ಕೆ ಕಾಂಗ್ರೆಸ್ ಕಡೆಯಿಂದ ಏನ್ ಅಪಮಾನ ಮಾಡಬಹುದು ಅದು ಎಲ್ಲವೂ ಮ್ಯಾಕ್ಸಿಮಮ್ ಒಂದು ಇದರಲ್ಲಿ ಕಾಂಗ್ರೆಸ್ ಕಡೆಯಿಂದ ನಡೀತಾ ಇದೆ. ಇದು ಬಹಳ ದಿವಸ ನಡೆಯೋದಿಲ್ಲ. ತಾಳ್ಮೆಗೆಟ್ಟಾಗ ಸರ್ಕಾರ ಏನು ಮಾಡ್ಲಿಕ್ಕೆ ಆಗದೆ ಇರುವಂತ ಹತಾಶ ಸ್ಥಿತಿಗೆ ಬರ್ತದೆ. ಶಾಂತಿಯಿಂದ ಸುವ್ಯವಸ್ಥೆಯಿಂದ ಹೋಗ್ಬೇಕು, ಯಾವುದೇ ತೊಂದರೆಗಳಾಗಬಾರ್ದು. ಶಿವಮೊಗ್ಗದಂತ ಸಿಟಿನಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಆಗ್ಬೇಕು. ಈ ಸರಿ ನಮ್ಮ ಶಾಸಕರು ಕೂಡ ಬಹಳ ಉತ್ಸಾಹದಲ್ಲಿದ್ದಾರೆ. ಅವ್ರ ನೇತೃತ್ವದಲ್ಲಿ ಒಳ್ಳೆ ರೀತಿಯಿಂದ ಮೆರವಣಿಗೆ ಆಗ್ಲಿ, ಎಲ್ಲರ ಸಹಕಾರ ಸಿಕ್ಲಿ, ನಮ್ಮ ಜಿಲ್ಲೆಯ ಘನತೆ ಜಾಸ್ತಿ ಆಗ್ಲಿ ಅಂತ ನಾನು ಹಾರೈಸ್ತೇನೆ.